ಇದೆಲ್ಲ ಮೊನ್ನೆ ಪಹಲ್ಗಾಮ್ ನಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ತಮ್ಮ ಪ್ರಾಣನ ಕಳ್ಕೊಂಡಂತ ಅಮಾಯಕರ ಫೋಟೋ. ಯಾರ ತಂಟೆಗೂ ಹೋಗದೆ ತಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಕಳಿಬೇಕು, ಪಹಲ್ಗಾಮ್ ಅಂತ ಒಂದು ಸುಂದರ ಸ್ಥಳನ ನೋಡ್ಬೇಕು ಅಂತ ಎಷ್ಟೋ ಟೈಮ್ ಇಂದ ಕನ್ಸು ಕಟ್ಕೊಂಡವರು ಆ ಸ್ಥಳಕ್ಕೆ ಹೋಗಿರ್ತಾರೆ. ಆದ್ರೆ ಅವರಿಗೆ 1% ಕೂಡ ಕ್ಲೂ ಇರೋದಿಲ್ಲ ಅಲ್ಲಿ ಅವ್ರ ಜೊತೆ ಏನ್ ಆಗುತ್ತೆ ಅಂತ. ಅಲ್ಲಿ ಎಲ್ಲಿಂದನೋ ಬಂದಂತ ಟೆರರಿಸ್ಟ್ ಅಲ್ಲಿರುವಂತ 26 ಪ್ರವಾಸಿಗರನ್ನ ಗುಂಡಿಕ್ಕಿ ಸಾಯಿಸ್ತಾರೆ. ಈ ಕ್ರೂರತೆ ಯಾಕೆ ಅನ್ನೋದು ಇನ್ನೂ ಅರ್ಥ ಆಗಲ್ಲ. ಬಟ್ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಟೆರರಿಸ್ಟ್ಗೆ ಲೋಕಲ್ ಸಪೋರ್ಟ್ ಇಲ್ಲದೆ ಅವರು ಬಂದಿರೋಕೆ ಚಾನ್ಸೇ ಇಲ್ಲ. ಅಲ್ಲಿ ಲೋಕಲ್ ಸಪೋರ್ಟ್ ಕೂಡ ಇದೆ, ಬಟ್ ಎಲ್ಲರೂ ಅಂತಲ್ಲ, ಕೆಲವು ಜನಗಳು ಅಲ್ಲಿ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅದು ತನಿಖೆ ಆದ್ಮೇಲೆ ಗೊತ್ತಾಗ್ಬೇಕು ಯಾರು ಅಂತ. ಅಂಡ್ ಪಾಕಿಸ್ತಾನದವ್ರ ಕೈವಾಡ ಇರೋದಂತೂ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಅಲ್ಲಿ ಪಾಕಿಸ್ತಾನಕ್ಕೆ ಸೇರಿದ ID ಕಾರ್ಡ್ ಕೂಡ ಸಿಕ್ಕಿದೆ. ಅಲ್ಲಿ ಬಂದಂತ ಟೆರರಿಸ್ಟ್ ಅಲ್ಲಿ ಇಬ್ರು ಪಾಕಿಸ್ತಾನಕ್ಕೆ ಸೇರಿದವರು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಇದಕ್ಕೆ ಪ್ರತ್ಯುತ್ತರ ಕೂಡ ಕೊಡಬೇಕು ಅಂತ ಭಾರತೀಯ ಸೇನೆ ಕೂಡ ಕಾಯ್ತಾ ಇದೆ. ಇದನ್ನ ಹಾಗೆ ಬಿಡಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ಇದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಟೆರರಿಸ್ಟ್ ಅಟ್ಯಾಕ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಟೆರರಿಸ್ಟ್ ಗಳಿಗೆ ಆ ಅವಕಾಶ ಕೊಡಬಾರ್ದು. ಈ ಬಾರಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದ್ರಲ್ಲಿ ಡೌಟೇ ಇಲ್ಲ. ಇದೆಲ್ಲದ್ರ ನಡುವೆ ಯುದ್ಧ ಬೇಕು, ಯುದ್ಧ ಬೇಡ ಅನ್ನೋ ಚರ್ಚೆಗಳು ಕೂಡ ನಡೀತಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಯುದ್ಧ ಬೇಕಾ ಬೇಡವಾ? ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ.